ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ರಾಹುಲ್ ದಯಾನ್. ಕ್ರೂಡ್ ಆಯಿಲ್ ಈ ಪದವನ್ನ ಕೇಳದೇ ಇರೋರು ಕೂಡ ಈ ಯುದ್ಧದ ಎಫೆಕ್ಟ್ ನಿಂದಾಗಿ ಅದರ ಬಗ್ಗೆ ಚಿರಪರಿಚಿತರಾಗ್ಬಿಟ್ಟಿದ್ದಾರೆ. ಇನ್ನು ಕ್ರೂಡ್ ಆಯಿಲ್ ಇಡೀ ವಿಶ್ವದಲ್ಲೇ ಒಂದು ಪ್ರಮುಖವಾದಂತಹ ಕಮಾಡಿಟಿ ಅಂತ ಹೇಳ್ಬೋದು. ಇದರ ಬೆಲೆ ಹೆಚ್ಚಾದ್ರೂ ಕೂಡ ದೇಶಗಳು ಈ ಕ್ರೂಡ್ ಆಯಿಲ್ಗೆ ಮುಗಿ ಬೀಳೋದು ಯಾಕಾಗಿ, ಇದರ ಲಾಭ ಏನು, ಇದರ ಪ್ರಯೋಜನ ಏನು, ಫಸ್ಟ್ ಆಫ್ ಆಲ್ ಕ್ರೂಡ್ ಆಯಿಲ್ ನ ಯಾಕಾಗಿ ಬಳಸ್ತಾರೆ, ಅದೆಲ್ಲದ್ರ ಬಗ್ಗೆ ಹೇಳ್ತಾ ಹೋಗ್ತೀವಿ. ಇನ್ನು ನಮ್ಮ ದೇಶದ ಸ್ಥಿತಿಗತಿ ಬಗ್ಗೆ ಮಾತಾಡೋಣ. ನಮ್ಮ ದೇಶ ಆಮದು ಮಾಡಿಕೊಳ್ಳುವಂತ ಒಟ್ಟಾರೆಯಾಗಿ 25% ಈ ಕ್ರೂಡ್ ಆಯಿಲ್ ನೇ ಆಮದು ಮಾಡಿಕೊಳ್ಳುತ್ತೆ. ಅಂದ್ರೆ ಆ ಪ್ರಮಾಣದಲ್ಲಿ 25% ಕ್ರೂಡ್ ಆಯಿಲ್ ಇರುತ್ತೆ. ಅಷ್ಟರ ಮಟ್ಟಿಗೆ ನಮ್ಮ ದೇಶ ಕ್ರೂಡ್ ಆಯಿಲ್ ಮೇಲೆ ಡಿಪೆಂಡ್ ಆಗಿದೆ. ಇನ್ನು ನಮ್ಮ ದೇಶ ಆಮದು ಮಾಡಿಕೊಳ್ಳುವಂತಹ ಕ್ರೂಡ್ ಆಯಿಲ್ ನ ಪ್ರಮಾಣ ಕೂಡ ಸುಮಾರು 81ರಿಂದ 85% ಅಷ್ಟು. ಇನ್ನು ಕೇವಲ 11ರಿಂದ 15% ಅಷ್ಟು ಮಾತ್ರನೇ ನಮ್ಮ ದೇಶದಲ್ಲಿ ಉತ್ಪತ್ತಿ ಆಗುವಂತಹ ಒಂದು ಕ್ರೂಡ್ ಆಯಿಲ್ ಪ್ರಮಾಣ. ಸೊ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ದೇಶ ಕ್ರೂಡ್ ಆಯಿಲ್ ಮೇಲೆ ಅವಲಂಬಿತವಾಗಿದೆ. ಕಾರಣ ಏನು ಅಂತಂದ್ರೆ, ಕ್ರೂಡ್ ಆಯಿಲ್ ನಿಂದ ಲಭ್ಯವಾಗುವಂತಹ ಬೈ ಪ್ರಾಡಕ್ಟ್ಗಳು ಅವು ಇಂಡಸ್ಟ್ರಿಗಳಿಗೆ, ಕೃಷಿ ಕ್ಷೇತ್ರಕ್ಕೆ, ಗೃಹ ಬಳಕೆಗೆ ಹಾಗೂ ಬೇರೆ ಬೇರೆ ಕ್ಷೇತ್ರಗಳಿಗೂ ಕೂಡ ಅದರ ಪ್ರಾಡಕ್ಟ್ಸ್ ಅವಶ್ಯಕತೆ ಇದೆ. ಸೊ ಹೀಗಾಗಿ ನಮ್ಮ ದೇಶ, ಇನ್ಫ್ಯಾಕ್ಟ್ ಕ್ರೂಡ್ ಆಯಿಲ್ ನಮ್ಮ ದೇಶದ ಆರ್ಥಿಕತೆಯ ಬೆನ್ನೆಲುಬು ಅಂತ ಕೂಡ ಹೇಳ್ಬಹುದು. ಅಂಡ್ ನಮ್ಮ ದೇಶದ ಎನರ್ಜಿ ಇಂಜಿನ್ ಅಂತ ಕೂಡ ಹೇಳ್ಬಹುದು. ಇನ್ನು ಈ ಕ್ರೂಡ್ ಆಯಿಲ್ ನ ಅಭಾವ ಉಂಟಾದ್ರೆ ನಮ್ಮ ದೇಶದಲ್ಲಿ ಯಾವೆಲ್ಲ ಕ್ಷೇತ್ರಗಳು ಭಾರಿ ಪೆಟ್ಟನ್ನ ತಿನ್ನುತ್ತೆ ಅದನ್ನ ನಾವು ನೋಡ್ತಾ ಹೋಗೋಣ. ಆದ್ರೆ ಅದಕ್ಕಿಂತ ಮುಂಚೆ ಕ್ರೂಡ್ ಆಯಿಲ್ ಹೇಳ್ಬೇಕು ಅಂತಂದ್ರೆ ಎಷ್ಟೋ ಪ್ರಾಡಕ್ಟ್ ಗಳ ಮಿಶ್ರಿತ ವಸ್ತು ಅಂತ ಹೇಳ್ಬಹುದು. ಅಂದ್ರೆ ಕ್ರೂಡ್ ಆಯಿಲ್ ನ ಬೇರೆ ಬೇರೆ ಹಂತಗಳಲ್ಲಿ ಕುದಿಸಿದಂತಹ ಸಂದರ್ಭದಲ್ಲಿ, ಬಾಯ್ಲ್ ಮಾಡಿದಂತಹ ಸಂದರ್ಭದಲ್ಲಿ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಮುಖಾಂತರ ಸೊ ಆಗ ನಮಗೆ ಅನೇಕ ಬೈ ಪ್ರಾಡಕ್ಟ್ಗಳು ಲಭ್ಯವಾಗ್ತವೆ. ಈಗ ಫಾರ್ ಎಕ್ಸಾಂಪಲ್ ಕ್ರೂಡ್ ಆಯಿಲ್ ನ ಆಯಿಲ್ ರಿಫೈನರಿ ಪ್ಲಾಂಟ್ ಗಳಲ್ಲಿ ಕುದಿಸಿದಂತಹ ಸಂದರ್ಭದಲ್ಲಿ ಮೊದಲನೇದಾಗಿ ಆವಿಯಾಗಿ ಕಲೆಕ್ಟ್ ಆಗುವಂತಹ ಪ್ರಾಡಕ್ಟೇ ಅದು ಗ್ಯಾಸ್, ಅಂದ್ರೆ ರಿಫೈನ್ಡ್ ಗ್ಯಾಸ್ ಅಂತ ಹೇಳ್ಬೋದು. ಸೊ ಈ ಒಂದು ಗ್ಯಾಸ್ ನಮ್ಮ ಗೃಹ ಬಳಕೆಯ LPG ಸಿಲಿಂಡರ್ಗಳಲ್ಲಿ ಲಭ್ಯವಿರುತ್ತೆ. ಅಂದ್ರೆ ಆ ಸಿಲಿಂಡರ್ಗಳನ್ನ ಫಿಲ್ ಮಾಡುವಂತದ್ದೇ ಈ ಗ್ಯಾಸ್ ನಿಂದ. ಇದಾದ ನಂತರ ಅದರ ನೆಕ್ಸ್ಟ್ ಬಾಯ್ಲಿಂಗ್ ಪಾಯಿಂಟ್ ನಲ್ಲಿ ಆವಿ ಆಗುವಂತದ್ದು ಗ್ಯಾಸೋಲಿನ್ ಅಂದ್ರೆ ಪೆಟ್ರೋಲ್. ಸೊ ಯಾವ ರೀತಿಯಾಗಿ ನಾವು ಗಾಡಿಗಳಿಗೆ ಪೆಟ್ರೋಲ್ ಅನ್ನ ತುಂಬಿಸ್ತೀವೋ ಆ ಪೆಟ್ರೋಲ್ ಲಭ್ಯವಾಗೋದೆ ಈ ಗ್ಯಾಸೋಲಿನ್ ಇಂದ. ಇದಾದ ನಂತರ ಅದರ ನೆಕ್ಸ್ಟ್ ಟೆಂಪರೇಚರ್ ನಲ್ಲಿ ನಿಮ್ಗೆ ನ್ಯಾಫ್ತಾ ಲಭ್ಯವಾಗುತ್ತೆ. ಸೊ ಇದನ್ನ ಪ್ಲಾಸ್ಟಿಕ್ ಜೊತೆಗೆ ಕೆಮಿಕಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಲ್ಲಿ ಇದನ್ನ ಬಳಕೆ ಮಾಡ್ತಾರೆ. ಇದಾದ ನಂತರ ವೈಟ್ ಕೆರೋಸಿನ್ ಅಥವಾ ಕೆರೋಸಿನ್. ಸೊ ಈ ಒಂದು ಕೆರೋಸಿನ್ ಅನ್ನ ನಾವು ಜೆಟ್ ಇಂಜಿನ್ ಗಳಿಗೆ ಅಥವಾ ನಮ್ಮ ಡೊಮೆಸ್ಟಿಕ್ ಹೀಟಿಂಗ್ ಅಂದ್ರೆ ಮನೆಯಲ್ಲಿ ಬಳಸುವಂತಹ ಸೀಮೆ ಎಣ್ಣೆ ಒಲೆಗೂ ಕೂಡ ನಾವು ಇದನ್ನ ಬಳಸ್ತೀವಿ. ಇದಾದ್ಮೇಲೆ ಸಿಗುವಂತದ್ದು ಫ್ರಾಕ್ಷನಲ್ ಡಿಸ್ಟಿಲೇಷನ್ ನಲ್ಲಿ ಅದು ಡೀಸೆಲ್ ಅಥವಾ ಗ್ಯಾಸ್ ಆಯಿಲ್. ಸೊ ಟ್ರಕ್ ಗಳಿಗೆ, ಟ್ರೈನ್ ಗಳಿಗೆ, ಬಸ್ ಗಳಿಗೆ ಯೂಸ್ ಮಾಡುವಂತದ್ದು ಈ ಒಂದು ಡೀಸೆಲ್ ಆಯಿಲ್ ಅಥವಾ ಗ್ಯಾಸ್ ಆಯಿಲ್. ಇದಾದ್ಮೇಲೆ ಆವಿ ಆಗುವಂತದ್ದು ಫ್ಯೂಯಲ್ ಆಯಿಲ್. ಇದು ಪವರ್ ಸ್ಟೇಷನ್ ಗಳಿಗೆ, ಅದರ ಜೊತೆಗೆ ಬೃಹತ್ ಹಡಗುಗಳಿಗೆ ಇಂಧನದ ರೂಪದಲ್ಲಿ ಇದು ಸರಬರಾಜಾಗುತ್ತೆ. ಇದಾದ್ಮೇಲೆ ಅತಿ ಕೆಳಗೆ ಅಂದ್ರೆ ತುಂಬಾ ಹೆಚ್ಚಿನ ಟೆಂಪರೇಚರ್ ನಲ್ಲಿ ಆವಿ ಆಗುವಂತದ್ದೇ ಬಿಟುಮಿನ್. ಅಂದ್ರೆ ಯಾವ ರೀತಿಯಾಗಿ ನಾವು ರಸ್ತೆ ಕಾಮಗಾರಿಯಲ್ಲಿ ಟಾರ್ ಹಾಕ್ಲಿಕ್ಕೆ ಬಳಸ್ತೀವೋ ಈ ಬಿಟುಮಿನ್ ಅತ್ಯಂತ ಕೆಳಮಟ್ಟದಲ್ಲಿ ಸಿಗುವಂತಹ ಒಂದು ಪ್ರಾಡಕ್ಟ್, ಅದರ ಜೊತೆಗೆ ತುಂಬಾ ಹೈ ಟೆಂಪರೇಚರ್ ನಲ್ಲಿ ಲಭ್ಯವಾಗುವಂತಹ ಪ್ರಾಡಕ್ಟ್. ಸೊ ಕೇವಲ ಇವಿಷ್ಟೇ ಕ್ರೂಡ್ ಆಯಿಲ್ ಇಂದ ಲಭ್ಯವಾಗುವಂತಹ ವಸ್ತುಗಳ? ಖಂಡಿತ ಇಲ್ಲ. ಇದರ ಬೈ ಪ್ರಾಡಕ್ಟ್ಗಳು ಅಂದ್ರೆ ಯಾವೆಲ್ಲ ರೆಸಿಡ್ಯೂ ಪ್ರಾಡಕ್ಟ್ಗಳು ಇರ್ತಾವೋ ಅದರಿಂದ ಕೂಡ ಅನೇಕ ಪ್ರಾಡಕ್ಟ್ಗಳು ಅಥವಾ ಉತ್ಪನ್ನಗಳನ್ನ ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಸೊ ಈಗ ಡೀಸೆಲ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಇವೆರಡು ನಮ್ಮ ದೇಶದ ಸಾರಿಗೆ ವಲಯಕ್ಕೆ ಅತಿ ಮುಖ್ಯವಾಗಿರುವಂತಹ ಇಂಧನ. ಸೊ ಕ್ರೂಡ್ ಆಯಿಲ್ ನಲ್ಲಿ ಇದು ಕೂಡ ಇರೋದ್ರಿಂದ ಇದರ ಕೊರತೆ ಅಥವಾ ಇದರ ಅಭಾವ ದೊಡ್ಡ ಮಟ್ಟದಲ್ಲಿ ಒಂದು ಪೆಟ್ಟನ್ನ ಕೊಡುತ್ತೆ. ಅದರ ಜೊತೆಗೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಥವಾ LPG ಅಂತ ಏನ್ ಕರಿತೀವಿ, ಸೊ ಇದರ ಅಭಾವ ನಮ್ಮ ದೇಶದಲ್ಲಿ ಸಿಲಿಂಡರ್ಗಳ ಕೊರತೆಯನ್ನ ಯಾವ ರೀತಿಯಾಗಿ ಸೃಷ್ಟಿ ಮಾಡಿದೆ ಅನ್ನುವಂಥದ್ದನ್ನ ಈಗಾಗಲೇ ನಾವು ನೋಡ್ತಾ ಇದ್ದೀವಿ. ಸೊ LPGಯ ಅಭಾವ ಸಿಲಿಂಡರ್ಗಳ ಕೊರತೆಗೆ ನಮ್ಮ ದೇಶದಲ್ಲಿ ನಾಂದಿ ಹಾಡುತ್ತೆ. ಇನ್ನು ಏವಿಯೇಷನ್ ಟರ್ಬೈನ್ ಫ್ಯೂಲ್, ಸೊ ತುಂಬಾನೇ ರಿಫೈನ್ ಆಗಿರುವಂತಹ ಕೆರೋಸಿನ್ ಇದು. ಸೊ ಎಸ್ಪೆಷಲಿ ಮಿಲಿಟರಿ ಏರ್ ಕ್ರಾಫ್ಟ್ ಅಥವಾ ಕಮರ್ಷಿಯಲ್ ಏರ್ ಕ್ರಾಫ್ಟ್ ಗಳಲ್ಲಿ ಇದನ್ನ ಬಳಕೆ ಮಾಡ್ತಾರೆ. ಇದನ್ನ ಹೊರತುಪಡಿಸಿ ನಮಗೆ ಬೇರೆ ಬೇರೆ ಇಂಡಸ್ಟ್ರಿ ರಿಲೇಟೆಡ್ ಪ್ರಾಡಕ್ಟ್ಸ್ ಕೂಡ ನಮಗೆ ಕ್ರೂಡ್ ಆಯಿಲ್ ಇಂದ ಲಭ್ಯವಾಗುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಲೂಬ್ರಿಕೆಂಟ್ಸ್ ಜೊತೆಗೆ ಗ್ರೀಸ್ಗಳು. ಸೊ ಇವನ್ನ ಆಟೋಮೋಟಿವ್ ಇಂಜಿನ್ ಗಳಲ್ಲಿ ಅಥವಾ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಬಳಸ್ತಾರೆ. ಪೆಟ್ರೋಲಿಯಂ ಕೋಕ್, ಸೊ ಇದನ್ನ ಸಿಮೆಂಟ್ ಕಿಲ್ನ್ಸ್ ಗಳಲ್ಲಿ ಅಥವಾ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಪವರ್ ಪ್ಲಾಂಟ್ ಗಳಲ್ಲಿ ಇದನ್ನ ಇಂಧನದ ರೂಪದಲ್ಲಿ, ಹೈ ಎನರ್ಜಿ ಇಂಧನದ ರೂಪದಲ್ಲಿ ಇದನ್ನ ಬಳಸ್ತಾರೆ. ಇನ್ನು ಪ್ಯಾರಾಫಿನ್ ವ್ಯಾಕ್ಸ್, ಸೊ ಇದನ್ನ ಕ್ಯಾಂಡಲ್ ಆಗಿರ್ಬೋದು, ಕಾಸ್ಮೆಟಿಕ್ಸ್ ಆಗಿರ್ಬೋದು ಅಥವಾ ಪ್ಯಾಕೇಜ್ ಮಾಡುವಂತಹ ಮೆಟೀರಿಯಲ್ ಗಳನ್ನ ಉತ್ಪಾದನೆ ಮಾಡ್ಲಿಕ್ಕೆ ಇದನ್ನ ಬಳಸ್ತೀವಿ. ಇನ್ನು ಪೆಟ್ರೋಲಿಯಂ ಜೆಲ್ಲಿ, ಸೊ ಇದನ್ನ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಹಾಗೂ ಕಾಸ್ಮೆಟಿಕ್ ಇಂಡಸ್ಟ್ರಿಯಲ್ಲಿ ಜೊತೆಗೆ ಸ್ಕಿನ್ ಕೇರ್ಗೂ ಕೂಡ
ಈ ಒಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತೀವಿ. ಕೊನೆಯದಾಗಿ ಸಲ್ಫರ್. ಸೊ ಇದು ಕೂಡ ಕ್ರೂಡ್ ಆಯಿಲ್ ಅಲ್ಲಿ ಲಭ್ಯ ಇದೆ ಈ ಪ್ರಾಡಕ್ಟ್. ಸೊ ಇದನ್ನ ಫರ್ಟಿಲೈಸರ್ಸ್ ಗಳಿಗೆ, ಅದರ ಜೊತೆಗೆ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲೂ ಕೂಡ ಇದನ್ನ ನಾವು ಬಳಸ್ತೀವಿ. ಸೊ ಇಷ್ಟೆಲ್ಲ ಬೈ ಪ್ರಾಡಕ್ಟ್ ಗಳನ್ನ ನೀಡುವಂತಹ ಕ್ರೂಡ್ ಆಯಿಲ್ ನಮ್ಮ ದೇಶದ ಆರ್ಥಿಕತೆಯ ಬೆನ್ನೆಲುಬು ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ನಮ್ಮ ಪ್ರತಿದಿನದ ಮನೆಗಳು ನಡೆಯೋದು ಕೂಡ ಎಲ್ಲೋ ಒಂದ್ ಕಡೆ ಇದರಿಂದಾನೆ ಅಂತ ಕೂಡ ಹೇಳ್ಬೋದು. ಈಗ ಸದ್ಯಕ್ಕೆ ಇರಾನ್ ಹಾರ್ಮೋಸ್ ಜಲಸಂಧಿಯನ್ನ ಭಾರತಕ್ಕೆ ಓಪನ್ ಮಾಡಿರೋದ್ರಿಂದ, ಅಂದ್ರೆ ಹಾರ್ಮೋಸ್ ಜಲಸಂಧಿ ನಮ್ಮ ದೇಶಕ್ಕೆ ಮುಕ್ತವಾಗಿರೋದ್ರಿಂದ ಈ ಸಮಸ್ಯೆ ಪರಿಹಾರ ಆಗುತ್ತಾ? ಯಾವ ರೀತಿಯಾದಂತಹ ಒಂದು ಅಭಾವ, ಸಿಲಿಂಡರ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ನಮ್ಮ ದೇಶದಲ್ಲಿ ಸೃಷ್ಟಿಯಾಗಿದೆ. ಅದು ಮುಂದಿನ ದಿನಗಳಲ್ಲಿ ಸರಿ ಹೋಗುತ್ತಾ? ಕಾದ್ ನೋಡ್ಬೇಕು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ ಗಳಿಗಾಗಿ ನ್ಯೂಸ್ ಫಸ್ಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.